We are ready to leave. ಯಪ್, ಫೈನಲಿ ಮೇಡಮ್ ರೆಡಿ ಆಗಿದ್ರು. ಗುಡ್ ಮಾರ್ನಿಂಗ್ ನೆದರ್ಲೆಂಡ್ಸ್. Good morning. ಇವಾಗ ಸೆಂಟ್ರಲ್ ಸ್ಟೇಷನ್ ಹೋಗ್ಬಿಟ್ಟು ಅಲ್ಲಿಂದ ಅಥವಾ ಈ ಬ್ಯಾಕ್ ಯಾರ್ಡ್ ಅಲ್ಲಿ ಫೆರಿ ಇರೋದು. ಬ್ಯಾಕ್ ಯಾರ್ಡ್ ಅಲ್ಲಿ ಫೆರಿ ಇರೋದು. And ಆ ಫೆರಿ ತಗೊಂಡು ಡಿನಾಮ್ಸ್ ಟವರ್ ಹೋಗ್ಬೇಕು. ಸೊ ನೀವು ಅಲ್ಲಿ ನೋಡ್ಬೋದು ಸ್ವಿಂಗ್ಸ್ ಇದಾವೆ ಮೇಲ್ಗಡೆ. And we can sit there and swing on top of the tower. And that's our target for now. And ಅಲ್ಲಿ ferries ಹೋಗ್ತಿದೆ, ಅದು ಫ್ರೀ ಆಫ್ ಕಾಸ್ಟ್ ಫ್ರಮ್ ಹಿಯರ್ ಟು ದೇರ್. ಸಾರಿ ಗೈಸ್, ನಾವು ಮೇಲೆ ಹೋಗ್ತಾ ಇಲ್ಲ. ಅಪರೆಂಟ್ಲಿ ಮೇಲೆ ಹೋಗೋದಕ್ಕೆ €17 ಪ್ಲಸ್ ದ ಸ್ವಿಂಗ್ ಇಸ್ €7 ಇನ್ ಟೋಟಲ್ €24. ನಮ್ಗದು ಅಷ್ಟು ವರ್ತ್ ಇಟ್ ಅನ್ಸಿಲ್ಲ. ದಟ್ಸ್ ವೈ ವಿ ಆರ್ ಸ್ಕಿಪ್ಪಿಂಗ್ ದ ಟವರ್. ಇವಾಗ ಅರೌಂಡ್ ಎಂಜಾಯ್ ಮಾಡಿ ಬ್ಯಾಕ್ ಟು ದ ಫೆರಿ, ಬ್ಯಾಕ್ ಟು ಸಿಟಿ. ನಾವು ಇವಾಗಿರೋ ಪ್ಲೇಸಲ್ಲಿ ಒಂದು ಚಿಕ್ಕ ಹುಡುಗಿಯ ಕರುಣಾಜನಕ ಕತೆ ಇದೆ. ಆನ್ ಫ್ರಾಂಕ್ ಅನ್ನೋ ಒಂದು ಚಿಕ್ಕ ಹುಡುಗಿ, 13 ವರ್ಷದವಳು. ಇವಳು ಜೇವಿಶ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾಳೆ. ಸೆಕೆಂಡ್ ವರ್ಲ್ಡ್ ವಾರ್ ಆಗೋ ಟೈಮಲ್ಲಿ ಆಂಟಿ ಜೇವಿಶ್ ಲಾಸ್ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇವರು ಒಂದು ಕೋಣೆಯಲ್ಲಿ ಸೀಕ್ರೆಟ್ ಆಗಿ ಇವರ ಜೀವನ ನಡೆಸೋದಿಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಅವಳಿಗೆ ಏನು ಕಷ್ಟ ಆಯಿತು, ನೋವಿತ್ತು, ತನ್ನ ಆಸೆಗಳಿತ್ತು, ಅದನ್ನು ಒಂದು ಡೈರಿಲಿ ವ್ಯಕ್ತಪಡಿಸ್ತಾ ಇರ್ತಾಳೆ. ಅದಾದಮೇಲೆ ಇವ್ರು ಇರೋ ಸ್ಥಳ ಗೊತ್ತಾಗ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಮತ್ತು ಆನ್ ಫ್ರಾಂಕ್ನ ಕಾನ್ಸಂಟ್ರೇಷನ್ ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿ ಅದಾದ ಕೇವಲ 1 ವರ್ಷದಲ್ಲೇ ಆನ್ ಫ್ರಾಂಕ್ ಸತ್ತು ಹೋಗ್ತಾಳೆ. ಅದಾದಮೇಲೆ ಅವಳ ಡೈರಿ ಪಬ್ಲಿಷ್ ಆಗುತ್ತೆ. ಅವಳ ಕತೆ ಜಗತ್ತಿನಾದ್ಯಂತ ಹರಡ್ಕೊಳ್ಳುತ್ತೆ. ಕೆನಾಲ್ ಕ್ರೂಸ್ ಮಾಡಿದ ಆಮ್ಸ್ಟರ್ಡ್ಯಾಮ್ ಟ್ರಿಪ್ ಕಂಪ್ಲೀಟೇ ಆಗಲ್ಲ. ನಾವಿವಾಗ ತಗೋತಾ ಇರೋದು ಗೈಡೆಡ್ ಕೆನಾಲ್ ಟೂರ್. ಇದರಲ್ಲಿ ವೆರೈಟೀಸ್ ಆಫ್ ಕ್ರೂಸಸ್ ಸಿಗುತ್ತೆ ನಿಮಗೆ, ಲೈಕ್ ಪಾರ್ಟಿ ಬೋಟ್ಸ್, ರೆಸ್ಟೋರೆಂಟ್ ಕ್ರೂಸ್. ನಾವು ಆಮ್ಸ್ಟರ್ಡ್ಯಾಮ್ಗೆ ಹೋಗಿದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ. ಆ್ಯಂಡ್ ವೈಬ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್, ಕ್ರ್ಯಾಕರ್ಸ್, ಇಟ್ ವಾಸ್ ಆಸಮ್. Hello. Today is our final. ಇವತ್ತು ನಾವು ಫೈನಲ್ ಡೇ ಆಮ್ಸ್ಟರ್ಡ್ಯಾಮ್ ಅಲ್ಲಿ. And finally Final day. to our final destination, Sunshine. ಸಾಕಲ್ಲಿ ಫುಲ್ ಚಳಿ ಇದೆ.
ಶಾನ್ಸನ್ ಫೇಮಸ್ ಇರೋದು ಇಲ್ಲಿರೋ ವಿಂಡ್ ಮಿಲ್ಸ್ಗೋಸ್ಕರ. ಇವಾಗ ನೀವು ನೋಡ್ಬೋದು ಇದು ಫಾರ್ಮ್ ಲ್ಯಾಂಡ್, ಬಟ್ ಇನ್ 17th century ಇದೆಲ್ಲ ಓಷನ್ಗೆ ಸೇರಿದ್ದು. ಬಟ್ ಡಚ್ ಅವರು ಲ್ಯಾಂಡ್ ಪಾರ್ಸಲ್ ನ ಜಾಸ್ತಿ ಮಾಡೋದಕ್ಕೆ ಇದನ್ನ ವಿಂಡ್ ಮಿಲ್ಸ್ ಕಟ್ಬಿಟ್ಟು ಈ ಓಷನ್ ಇಂದ ನೀರ್ನ ಹೊರಗೆ ಹಾಕಿ ಇದನ್ನ ಫಾರ್ಮ್ ಅಗ್ರಿಕಲ್ಚರ್ ಗೆ ಯೂಸ್ ಮಾಡಕ್ಕೆ ನೀರ್ನ ಪಂಪ್ ಮಾಡ್ತಿದ್ರು. ಅಂಡ್ ಟುಡೇ ಇನ್ ದಟ್ ಮೆಮೊರಿ ಶಾನ್ಸನ್ ಹಾಗೆ ಇದೆ ವಿತ್ ದೋಸ್ ಐಕಾನಿಕ್ ವಿಂಡ್ ಮಿಲ್ಸ್. ಇವಾಗ ನಾವು ಅದ್ರ ಹತ್ರ ಹೋಗ್ತೀವಿ. ಇಟ್ ಈಸ್ ಆಲ್ಸೋ ಫೇಮಸ್ ಫಾರ್ ದ ವುಡನ್ ಶೂಸ್. ಫಸ್ಟ್ ನಾವು ವುಡನ್ ಶೂ ಹೋಗೋಣ. ನೆದರ್ಲ್ಯಾಂಡಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ವುಡನ್ ಶೂಸ್. ಇಲ್ಲಿ ಜನ ವುಡನ್ ಶೂಸ್ನ ಯೂಸ್ ಮಾಡ್ತಾರೆ. ಹೌದು, ಯಾಕೆಂದರೆ ನೆಲ ತುಂಬ ಮಡಿ ಇರುತ್ತೆ. ಸೊ ಅವರು ತಮ್ಮ ಕಾಲುಗಳನ್ನು ಸುರಕ್ಷಣೆ ಮಾಡೋದಕ್ಕೋಸ್ಕರ ಅಥವಾ ಕಾಲನ್ನು ಬೆಚ್ಚಗಿಡೋದಕ್ಕೆ, ಕಾಲು ವೆಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ವುಡನ್ ಶೂಸ್ನ ಯೂಸ್ ಮಾಡ್ತಾಯಿದ್ರು. ಅದೇ ಕಂಟಿನ್ಯೂ ಆಗ್ತಾ ಬಂತು. ಆ್ಯಂಡ್ ನಾವು ಬಂದಿರೋ ಪ್ಲೇಸಲ್ಲಿ ವುಡನ್ ಶೂ ಹೇಗೆ ಮಾಡೋದು ಅಂತ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. Windmill, shoe, It is a very old machine built in 1938, and since they invented the machine, it's a tough job. The outsides. ನೆದರ್ಲ್ಯಾಂಡ್ಸ್ ಅಲ್ಲಿ ಚೀಸ್ ಕೂಡ ವೆಲ್ ನೌನ್. ಇಲ್ಲಿ ಚೀಸ್ ಪ್ರೊಡಕ್ಷನ್ ತುಂಬಾನೇ ಆಗುತ್ತೆ. ಚೀಸ್ ಟೇಸ್ಟ್ ಮಾಡ್ತಿದ್ದೀರಾ ಅಥವಾ ಬೈ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಅದರ ಕಂಟೆಂಟ್ ಅಥವಾ ಇಂಗ್ರೀಡಿಯೆಂಟ್ ನ ಚೆಕ್ ಮಾಡಿ. ಬಿಕಾಸ್ ಇಲ್ಲಿ ವೆಗಾನ್ ಸಿಗತ್ತೆ ಅಂಡ್ ಸಮ್ ಟೈಮ್ಸ್ ಇಟ್ ಇಸ್ ವಿತ್ ಫ್ಯಾಟ್, ವಿತ್ ಅನಿಮಲ್ ಫ್ಯಾಟ್ ಇರುತ್ತೆ. ನೋಡ್ಕೊಂಡು ಬೈ ಮಾಡಿ. ಚೀಸ್ ಟ್ರೈ ಮಾಡಿ. ಇವಾಗ windmill. ವಿಂಡ್ ಮಿಲ್ ಹತ್ರ ಇವತ್ತು ವಿಂಡಿ ಇದೆ, ಸೊ ಅದಕ್ಕೆ ಮಾತಾಡಿ ಸ್ವಲ್ಪ ಡಿಫಿಕಲ್ಟ್. Yeah. ಶಾನ್ಸ್ ಅಲ್ಲಿ ತಿನ್ನಕ್ಕೆ ಆಪ್ಷನ್ ಇಲ್ಲ. Yes, ಇರೋದು 1 or 2 restaurants. ಅದು ಬರೀ ಕ್ಯಾಫೇಸ್ ಫಾರ್ ಕುಕೀಸ್ Yeah. ಅಂಡ್ Choppers. ಇಫ್ ನೀವು ವೆಜಿಟೇರಿಯನ್ ಆಗಿದ್ರೆ ಅದ್ರಲ್ಲಂತೂ ಆಪ್ಷನ್ಸೇ ಇಲ್ಲ. ಅದಕ್ಕೆ ನಾವು ಆಲ್ರೆಡಿ ನಮ್ಮ ಬಾಕ್ಸ್ ಪ್ರಿಪೇರ್ ಮಾಡಿಲ್ಲ, ಬಟ್ ಪಾರ್ಸೆಲ್ ತಗೊಂಡ್ ಬಂದಿದೀವಿ, ಪ್ರಿಪೇರ್ ಮಾಡಿಲ್ಲ. ತುಂಬಿಸ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.